ಹೀಗೆ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗ್ತಾ ಇದೆ. ಹಾಗೆ ರಾಜ್ಯ ಸರ್ಕಾರ ಅಲರ್ಟ್ ಆದಂತ ರೀತಿಯ ಕಂಡು ಬರ್ತಾ ಇದೆ. ಇವತ್ತು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇದೆ. ಅಂದ್ರೆ ಇದು ಕಬ್ಬು ಹೋರಾಟಕ್ಕೆ ಎಚ್ಚೆತ್ತು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಬಹುತೇಕ ಪ್ರತಿ ಗುರುವಾರದಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ, ಅದರಂತೆ ಇವತ್ತು ನಡೀತಾ ಇದೆ. ಬಟ್ ಇವತ್ತಿನ ಮೀಟಿಂಗ್ ಕಡೆಗೆ ಗಮನ ಕೊಡೋದಕ್ಕೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತ ಅಂದ್ರೆ, ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟ ಹಾಗೆ ಒಂದು ತಾರ್ಕಿಕ ಅಂತ್ಯ ಬರುತ್ತೆ ಈ ಹೋರಾಟ ಎಲ್ಲ ಅಂತ ಹೇಳಿ. ಮಧ್ಯಾಹ್ನ 12 ಗಂಟೆಗೆ ಸಚಿವ ಸಂಪುಟ ಮೀಟಿಂಗ್ ಇದೆ. ಅನ್ನದಾತರ ಸಮಸ್ಯೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ ಅಂತಾನೂ ಹೇಳಲಾಗ್ತಾ ಇದೆ. ಕಬ್ಬು ದರ ನಿಗದಿ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಆಗ್ಬೋದಾ ಅಂತ ಸಾಧ್ಯತೆ ಇದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಸರ್ಕಾರಕ್ಕೆ ಸಂಜೆಯವರೆಗೂ ಗಡುವನ್ನು ರೈತರು ಕೊಟ್ಟಿದ್ದಾರೆ. ಆಮೇಲೆ ನಿನ್ನೆ ಇನ್ಫ್ಯಾಕ್ಟ್ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಈಗ ಯಾರು ಪ್ರಕಾಶ್ ಹುಕ್ಕೇರಿ ಅವ್ರ ಹಿಂದೆ ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ನಾವು ಕೂಡಲೇ ಮಧ್ಯಪ್ರವೇಶ ಮಾಡಿದ್ವಿ. ಸಿದ್ದರಾಮಯ್ಯನವರು ಆಗ 300 ಕೋಟಿಯನ್ನು ಕೊಟ್ಟಿದ್ರು ಬೆಂಬಲ ಬೆಲೆಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅಂದರೆ 165 ರೂಪಾಯಿನೇನೋ ಅಥವಾ 185 ರೂಪಾಯಿನೇನೋ ಪ್ರತಿ ಟನ್ಗೆ ನಾವು ಏರಿಕೆ ಮಾಡಿದ್ವಿ. ಈಗಲೂ ಅಂಥದ್ದೊಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳಿ ಅಂತ ಅವರೇ ಹೇಳಿದ್ದಾರೆ. ಅಂತ ಅಂದರೆ ಸರ್ಕಾರದ ಭಾಗವಾಗಿರುವಂಥ ಸದಸ್ಯರುಗಳೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಾಗಿ ಸರ್ಕಾರ ಏನಾದರೂ ಇವತ್ತು ನಿರ್ಧಾರಕ್ಕೆ ಬರ್ಬೋದಾ ಅನ್ನುವಂಥದ್ದನ್ನು ನೋಡಬೇಕಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ, ನಾವು ಅದಕ್ಕೆ ಹೇಳಿದ್ದು, ಇಲ್ಲಿ ವಿಜಯೇಂದ್ರ ಆಗಿರ್ಬೋದು ಅಥವಾ ಸರ್ಕಾರದ ಕೆಲ ನಾಯಕರುಗಳು ಧ್ವನಿ ಎತ್ತಿದ್ರು ಕೂಡ ಕಾಂಗ್ರೆಸ್ನವರು, ಇವರಿಗೆ ನಿಜವಾಗ್ಲೂ ತಾಕತ್ತಿದೆಯಾ ರೈತರಿಗೆ ನ್ಯಾಯ ಒದಗಿಸುವಂತ ನಿಟ್ಟಿನಲ್ಲಿ? ಅದು ಪ್ರಶ್ನೆ. ಯಾಕೆ 8 ದಿನಗಳಿಂದ ಪ್ರತಿಭಟಿಸ್ತಾ ಇದ್ರು. ಬೆಳಗಾವಿ ಜಿಲ್ಲಾ ನಾಯಕರುಗಳು ಸೈಲೆಂಟ್. ಬೆಳಗಾವಿ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ನಾಯಕರುಗಳು ಎಲ್ಲೆಲ್ಲ ಆ ಭಾಗದಲ್ಲಿ ಕಬ್ಬು ಹೆಚ್ಚಾಗಿ ಬೆಳೀತಾ ಇದ್ದಾರೆ, ಗಪ್ಚುಪ್. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಲಕ್ಷ್ಮಣ ಸವದಿ, ರಮೇಶ್ ಕತ್ತಿ, ಪ್ರಭಾಕರ್ ಕೋರೆ, ಜಾರಕಿಹೊಳಿ ಬ್ರದರ್ಸು, ಜೊಲ್ಲೆ ಎಲ್ಲ ಸೈಲೆಂಟ್ ಆಗಿ ಇಲ್ಲದೆ ಇನ್ನೇನ್ ಮಾಡ್ತಾರೆ? ಯಾಕಂದ್ರೆ ಒಬ್ಬೊಬ್ರು 1-2 ಶುಗರ್ ಫ್ಯಾಕ್ಟ್ರಿಗಳನ್ನು ಹೊಂದಿದ್ದಾರೆ. ಈಗ ಸರ್ಕಾರ ತೆಗೆದುಕೊಳ್ಬಹುದಾ ಅಂತ ನಿರ್ಧಾರ ಇವ್ರಗಳ ಮೇಲೂ ಇಂಪ್ಯಾಕ್ಟ್ ಆಗ್ಬೋದು. ಬಾಕಿ ಉಳಿಸ್ಕೊಂಡಿದ್ದಾರೆ 106 ಕೋಟಿ ರೂಪಾಯಿಯಷ್ಟು ಹಣವನ್ನ. ಈಗ ಸರ್ಕಾರಕ್ಕೆ ಆ ತಾಕತ್ತಿದೆಯಾ ತನ್ನ ನಾಯಕರುಗಳನ್ನ ಕರೆದು ನಿಮ್ಮ ಶುಗರ್ ಫ್ಯಾಕ್ಟರಿ ಅವರು ಎಷ್ಟೆಷ್ಟು ಬಾಕಿ ಉಳಿಸ್ಕೊಂಡಿದ್ದೀರಾ ಕೊಡಿ ಅಂತ? ಬಿಜೆಪಿ ನಾಯಕರುಗಳಿಗೆ ತಾಕತ್ತಿದೆಯಾ? ತಮ್ಮ ನಾಯಕರುಗಳು ಶುಗರ್ ಫ್ಯಾಕ್ಟರಿಗಳನ್ನ ಹಿಡ್ಕೊಂಡಿದ್ದೀರಲ್ಲ, ಕೊಟ್ಬಿಡಿ ಬಾಕಿ ಉಳಿಸ್ಕೊಂಡಿರುವಂತ ಹಣವನ್ನ. ಯಾಕೆ ಬಿಜಾಪುರದ ಗಡಿ ಭಾಗದಲ್ಲಿ ಅಂದ್ರೆ ಮಹಾರಾಷ್ಟ್ರದ ಕೆಲ ಫ್ಯಾಕ್ಟರಿಗಳು 3,600, 700 ರೂಪಾಯಿ, 800 ರೂಪಾಯಿ ತನಕ ಕೊಡ್ತಿದ್ದಾರೆ ಟನ್ಗೆ. ಯಾಕೆ ಇವ್ರಿಗೆ ಕೊಡಕ್ಕಾಗರೆ ಯೋಗ್ಯತೆ ಇಲ್ವಾ? ಅದನ್ನ ಇವರು ಪ್ರಶ್ನೆ ಮಾಡುವಂತ ತಾಕತ್ತಿಲ್ಲ. ಯಾಕಂತ ಅಂದ್ರೆ ಒಬ್ಬೊಬ್ರು 106 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. ರೈತರ ವಿಚಾರದಲ್ಲಿ ಜನಪ್ರತಿನಿಧಿಗಳು ಡೋಂಟ್ ಕೇರ್. ಅಧಿಕಾರಕ್ಕಾಗಿ ಕಿತ್ತಾಡ್ಕೊಳ್ಳುವ ಬೆಳಗಾವಿ ನಾಯಕರುಗಳು ಈ ಒಂದು ಹೋರಾಟಕ್ಕೆ ಇವರು ಕೈ ಜೋಡಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ಅಲ್ಲಿನ ರೈತರುಗಳು ಕೂಡ ಬಹಳ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ, ಇದೇ ಶುಗರ್ ಫ್ಯಾಕ್ಟರಿಗಳ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ತೆಗೆದು ಆ ಸಾಲದ ಹಣವನ್ನು ಗುಳುಂ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಆರೋಪ ಕೆಲ ನಾಯಕರುಗಳ ವಿರುದ್ಧವಾಗಿ. ಅದ್ರ ಬಗ್ಗೆ ಎಲ್ಲ ತನಿಖೆ ನಡೆಸಿ ಒಂದು ತಾರ್ಕಿಕ ಅಂತ್ಯಕ್ಕೆ ತರುವಂತ ತಾಕತ್ತು ಸರ್ಕಾರಕ್ಕೂ ಇಲ್ಲ. ಕೊನೆಗೆ ರೈತರ ಪರವಾಗಿ ನಿಲ್ಲುವಂತ ಸ್ಟ್ಯಾಂಡ್ ಕೂಡ ಇಲ್ಲ. ಕೊನೆಗೆ ಇಲ್ಲಿ ರೈತರುಗಳಿಗೆ ಸಂಕಷ್ಟ ಅಷ್ಟೇ. ನೋಡಿ, ಬೀದಿಗಿಳಿಬೇಕಾದಂತ ಅನಿವಾರ್ಯತೆ. ಸಹದೇವ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಕೊಡ್ತಾರೆ. ಸಹದೇವ್, ಒಂದ್ ಕಡೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಸಹದೇವ್, ಆ ಕ್ಯಾಬಿನೆಟ್ ಮೀಟಿಂಗ್ ಮೇಲೆ ರೈತರು ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂತ? ಅಕಸ್ಮಾತ್ ತಮ್ಮ ಬೇಡಿಕೆಗೆ ಅನುಕೂಲ ಆಗುವಂತ ರೀತಿಯಾದಂತ ನಿರ್ಧಾರ ಸರ್ಕಾರ ತೆಗೆದುಕೊಳ್ತಾ ಹೋದ್ರೆ ವಾಟ್ ನೆಕ್ಸ್ಟ್? ಒಂದು. ಎರಡನೇದಾಗಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಭಾಗದ ಜನಪ್ರತಿನಿಧಿಗಳು ಇಷ್ಟು ತಮ್ಮ ಭಾಗದ ರೈತರು ಹೋರಾಟ ನಡೆಸ್ತಾ ಇದ್ರು ಕಳೆದ 8-9 ದಿವಸದಿಂದ. ಗಪ್ ಚುಪ್ ಅಂತ ಇದ್ದಾರೆ ಇವರು. ಇವ್ರುಗಳ ವಿಚಾರವಾಗಿ ಅಲ್ಲಿನ ರೈತರುಗಳು ಯಾವ ರೀತಿಯಾದಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಹದೇವ್? ಹೌದು ಮಾಲ್ತೇಶನು, ಬೆಳಗಾವಿಯಲ್ಲಿ ಕಳೆದ 8 ದಿನಗಳಿಂದ ರೈತರು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಇಲ್ಲಿ ಬಹುಮುಖ್ಯವಾಗಿ ಕೇವಲ 200 ರೂಪಾಯಿ ಮಾತ್ರ ಹೆಚ್ಚುವರಿಯಾಗಿ ಕೊಡಿ ಅಂತ ರೈತರು ಕೇಳ್ತಾ ಇರುವಂತದ್ದು. ಇಲ್ಲಿವರೆಗೂ 3,500 ರೂಪಾಯಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಸದ್ಯ ಈಗ ಸಕ್ಕರೆ ಕಾರ್ಖಾನೆಗಳು ಯಾವುದಕ್ಕೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ರೈತರೇ ಒಂದು ಸ್ಟೆಪ್ ಹಿಂದನ್ನ ತೆಗೆದುಕೊಂಡು 3,400ಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರುವಂತದ್ದು. ಇಲ್ಲಿ ದುರಂತದ ಸಂಗತಿ ಏನಂತಂದ್ರೆ, ರಾಜಕೀಯ ನಾಯಕರು, ಬೆಳಗಾವಿ ಜಿಲ್ಲೆಯ ರಾಜಕೀಯ ನಾಯಕರು ಏನಿದ್ದಾರೆ, ಅಧಿಕಾರಕ್ಕಾಗಿ ಸಾಕಷ್ಟು ಬಾರಿ ಪಕ್ಷಾತೀತವಾಗಿ ಒಂದಾಗಿ ತಮಗೆ ಬೇಕಾದ ಮಾದರಿಯಲ್ಲಿ ಅಧಿಕಾರವನ್ನ ಪಡೆದುಕೊಂಡಿರುವಂತಹ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಮೊನ್ನೆ ಅಷ್ಟೇ ಡಿಸಿಸಿ ಬ್ಯಾಂಕ್ ಚುನಾವಣೆ ಕೂಡ ಇದಕ್ಕೆ ಸಾಕ್ಷಿ ಆಗ್ತಾ ಇರುವಂತದ್ದು. ಆದ್ರೆ ಈಗ ರೈತರೆಲ್ಲರೂ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 16 ಕಡೆಗಳಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ಸದ್ಯ ನಾನು ಕೂಡ ಈಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲೇ
ಇದೀನಿ. ಇಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಈ ರೀತಿ ರೈತರು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ರೆ ಇಲ್ಲಿರುವಂತಹ ಸ್ಥಳೀಯ ನಾಯಕರು ಯಾರು ಕೂಡ ಇಲ್ಲಿ ರೈತರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಅವರ ಒಡೆತನದಲ್ಲೇ ಸಕ್ಕರೆ ಕಾರ್ಖಾನೆಗಳು ಇರುವಂತದ್ದು. ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಿದ್ರೆ ಒಂದೇ ಗಂಟೆಯಲ್ಲಿ ರೈತರಿಗೆ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅದನ್ನ ಕೊಡಿಸುವಷ್ಟು ಕೆಪಾಸಿಟಿ ಇರುವಂತದ್ದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಕೂಡ ಕಡಿಮೆ ಅವರಲ್ಲ, ಅವರು ಮನಸ್ಸು ಮಾಡಿದ್ರು ಕೂಡ ರೈತರಿಗೆ ಏನು ದರವನ್ನ ಕೊಡಿಸುವಂತ ಕೆಪಾಸಿಟಿ ಇರುವಂತದ್ದು. ಇನ್ನ ಅವ್ರನ್ನ ಹೊರತುಪಡಿಸಿ ಲಕ್ಷ್ಮಣ್ ಸವದಿ ಅವರಿದ್ದಾರೆ, ರಮೇಶ್ ಕತ್ತಿ ಅವರಿದ್ದಾರೆ, ಜೊಲ್ಲೆ ದಂಪತಿ ಇದ್ದಾರೆ. ಹೀಗೆ ಪ್ರತಿಯೊಬ್ಬರು ಕೂಡ ಘಟಾನುಘಟಿ ನಾಯಕರಿದ್ರು ಕೂಡ ಕಳೆದ 8 ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ರೆ ಕನಿಷ್ಠ ಪಕ್ಷ ಅವರ ಬಳಿ ಹೋಗಿ ನಿಮ್ಮ ಸಮಸ್ಯೆ ಏನು, ನಿಮ್ಮ ಬೇಡಿಕೆ ಏನು ಅನ್ನುವಂತ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಇವತ್ತು ಸರ್ಕಾರಕ್ಕೂ ಕೂಡ ರೈತರು ಡೆಡ್ಲೈನ್ ಅನ್ನ ಕೊಟ್ಟಿರುವಂತದ್ದು. ರಾತ್ರಿ 8 ಗಂಟೆ ಒಳಗೆ ಸರ್ಕಾರ ತನ್ನ ನಿರ್ಧಾರವನ್ನ ಪ್ರಕಟ ಮಾಡದೇ ಇದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ರೈತರು ಕೊಟ್ಟಿರುವಂತದ್ದು. ನಮ್ಮ ಜೊತೆಗೆ ಸ್ಥಳೀಯ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಈಗ ಒಂದು ಕಡೆ ನಿಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಘಟಾನುಘಟಿ ನಾಯಕರಿದ್ದಾರೆ, ಯಾರು ಕೂಡ ನಿಮ್ಮ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಇನ್ನೊಂದು ಕಡೆ ಇವತ್ತು ಸರ್ಕಾರಕ್ಕೆ ರಾತ್ರಿ 8 ಗಂಟೆವರೆಗೂ ಡೆಡ್ಲೈನ್ ಕೊಟ್ಟಿದ್ದೀರಿ. ಯಾವ ರೀತಿಯಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀರಿ ಮತ್ತು ಇಲ್ಲಿ ಬೆಳಗಾವಿ ಜಿಲ್ಲಾ ನಾಯಕರಿಗೆ ಏನು ಹೇಳ್ತೀರಿ? ನೋಡ್ರಿ, ಬೆಳಗಾವಿ ಜಿಲ್ಲಾ ನಾಯಕರಿಗೆ ಹೇಳಕ್ಕೆ ಇಚ್ಛಪಡ್ತೀನಿ, ನಾಚಿಕೆ ಬರಬೇಕು ಅವ್ರಿಗೆ. ಯಾಕಂದರೆ ಇವತ್ತು ಲಕ್ಷಾಂತರ ರೈತರು ಬೀದಿ ಮೇಲೆ ಇಳಿದಿದ್ದಾರೆ. ಅವ್ರ ಬಗ್ಗೆ ಸ್ವಲ್ಪರ ಕಾಳಜಿ ಮಾಡಬೇಕಾಗಿತ್ತು. ಯಾವ ನಾಯಕರು ಬಂದು ಆಶ್ವಾಸನೆ ತನಕ ಕೊಟ್ಟಿಲ್ಲ. ಇವ್ರಿಗೆ ನಾಚಿಕೆ ಬರ್ಬೇಕ್ರಿ. ಇವತ್ತಿನ ದಿನ ರೈತರೆಲ್ಲ ಗೋಳಾಡ್ದಾಗದಾರು. ರೈತರು ಕಬ್ಬು ಹೋಗಿಲ್ಲ, ಕಬ್ಬು ಒಣಗ್ತಾ ಇದೆ, ಫ್ಯಾಕ್ಟ್ರಿಗಳು ಚಾಲೂ ಇಲ್ಲ, ಬಿಲ್ ಘೋಷಣೆ ಮಾಡೋಕೆ ಇವ್ರು ತಯಾರಿಲ್ಲ. 3500 ನಮ್ದು ಬೆಲೆ ಘೋಷಣೆ ಮಾಡಿದರೆ ರೈತರು ತಮ್ಮ ಮನೆಯಲ್ಲಿ ಹೋಗಿ ಹೋರಾಟ ಹೆಂಗೆ ನಿರಂತರವಾಗಿ ಇರುತ್ತೆ? ನಿರಂತರವಾಗಿರುತ್ತೆ. ನಮ್ಮದು ಗಡುವು ಐತ್ರಿ. ಇವತ್ತಿನ ದಿನ 5 ಗಂಟೆ ತನಕ ನಮಗೆ ಘೋಷಣೆ ಮಾಡಲಿಲ್ಲ ಬಿಲ್ಲ ಅಂದರೆ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿ, ನಾಳೆ ಮುಂಜಾನೆ ರಾಷ್ಟ್ರೀಯ ಹೆದ್ದಾರಿ ಲಕ್ಷಾಂತರ ಜನ ಕೂಡಿ ಬಂದ್ ಮಾಡಿ ರೈತರ ತಾಕತ್ ಏನನ್ನೋ ತೋರಿಸ್ತೇವೆ. ಇದಿಷ್ಟು ಸದ್ಯ ಈಗ ರೈತರೆಲ್ಲರೂ ಕೂಡ ಒಂದೇ ಮಾತನ್ನ ಹೇಳ್ತಾ ಇರುವಂತದ್ದು, ಸರ್ಕಾರ ಇವತ್ತು ಸಂಜೆ ಒಳಗಾಗಿ ದರ ನಿಗದಿ ಮಾಡಬೇಕು, ಇಲ್ಲ ಅಂತಂದ್ರೆ ರೈತರ ತಾಕತ್ ಏನು ಅನ್ನುವಂಥದ್ದನ್ನ ಸರ್ಕಾರಕ್ಕೆ ತೋರಿಸ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಸಾದೇವ್ ಮಾನೆ.